ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಆಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ಒಂದು ಸೂಪರ್ ಆಗಿ ಮ್ಯಾಚ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಇದು 19 ಮ್ಯಾಚ್ ಆಗಿತ್ತು. ಹಾಗೆ ಗ್ರೂಪ್ ಬಿ ಇತ್ತು, ಆಸ್ಟ್ರೇಲಿಯಾ ವರ್ಸಸ್ ಜಿಂಬಾಬ್ವೆ ಆಗಿತ್ತು. ಇದಕ್ಕಿಂತ ಮೊದಲು ಒಂದ್ಸಲ ಆಸ್ಟ್ರೇಲಿಯಾ ವರ್ಸಸ್ ಜಿಂಬಾಬ್ವೆ ಮೀಟ್ ಆಗಿದ್ರು. ಅದರಲ್ಲೂ ಕೂಡ ಜಿಂಬಾಬ್ವೆ ಅವರು ಒಂದು ಅಪ್ಸೆಟ್ ಮಾಡಿದ್ರು ಆಸ್ಟ್ರೇಲಿಯಾ ಅಂತ ಹೇಳ್ಬೋದು. ಈಗಲೂ ಎರಡನೇ ಸಲಿನೂ ಅವ್ರು ಗೆದ್ದರು ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚು ಬಂದುಬಿಟ್ಟು ಪ್ರೇಮದಾಸ ಸ್ಟೇಡಿಯಂ ಕೊಲಂಬೋದಲ್ಲಿ ನಡೀತು. ಹಾಗೆ ಆಸ್ಟ್ರೇಲಿಯಾ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಟ್ರು, ಅಂದರೆ ಚೇಸಿಂಗ್. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಜಿಂಬಾಬ್ವೆ ಅವರು ಒಂದು ಉತ್ತಮ ಸ್ಕೋರನ್ನೇ ಕಲೆ ಹಾಕ್ತರು ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳ್ಕೊಂಡು 169 ರನ್ ಗಳಿಸ್ತು ಅಂತ ಹೇಳ್ಬೋದು. ಇದೊಂದು ಉತ್ತಮ ಸ್ಕೋರ್ ಆ ಪಿಚ್ಚಲ್ಲಿ ಅಂತ ಹೇಳ್ಬೋದು ಗ್ರೌಂಡಲ್ಲಿ. ಅದು ಕೇವಲ 2 ವಿಕೆಟ್ ಅಷ್ಟೇ ಕಳ್ಕೊಂಡ್ರು. ಇನ್ನು ಬ್ರೆನ್ ಬೆನೆಟ್ ಅವರು 56 ಬಾಲಿಗೆ 64 ರನ್ ಗಳಿಸಿದ್ರು. ನೆಕ್ಸ್ಟು ಮರುಮಾನಿ ಅವರು 21 ಬಾಲಿಗೆ 35, ರೇಯನ್ ಬರ್ಲ್ ಅವರು 30 ಬಾಲಿಗೆ 35, ಹಾಗೆ ಸಿಕಂದರ್ ರಾಜಾ ನಾಟ್ಔಟ್ ಆಗಿದೆ, ಕ್ಯಾಪ್ಟನ್ 13 ಬಾಲಿಗೆ 25 ರನ್ ಗಳಿಸ್ತಾ ಅಂತ ಹೇಳ್ಬೋದು. ಮಾರ್ಕ್ ಸ್ಟೋನಿಕ್ಸ್ ಅವರು 1 ವಿಕೆಟ್, ಹಾಗೆ ಕ್ಯಾಮರನ್ ಗ್ರೀನ್ 1 ವಿಕೆಟ್ ತೊಗೊಂಡಿದ್ದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಇದು ಚೇಸಿಂಗ್ ಬೆನ್ನತ್ತಿದ ಆಸ್ಟ್ರೇಲಿಯಾ ಅವರು 11.3 ಓವರ್ಗಳಲ್ಲಿ ಕೇವಲ 146 ರನ್ಗಳಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಹಾಗೆ ಈ ಜಿಂಬಾಬ್ವೆ ಅವರು 23 ರನ್ನಿಂದ ಈ ಮ್ಯಾಚ್ ಗೆದ್ದರು ಅಂತ ಹೇಳ್ಬೋದು. ಸೊ ಈ ಗ್ರೂಪ್ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಗ್ರೂಪ್ ಬಿ ಈಗ ಇಲ್ಲಿ ಶ್ರೀಲಂಕಾ ಮೇಲೆ ಆಸ್ಟ್ರೇಲಿಯಾ ಎಲ್ಲ ಸೋತ್ರೆ ಸೊ ಜಿಂಬಾಬ್ವೆ ಕ್ವಾಲಿಫೈ ಆಗೋಲ್ಲ ಚಾನ್ಸಸ್ಗಳು ಕೂಡ ಇದೆ. ಅವ್ರು ಫಸ್ಟ್ ಮ್ಯಾಚ್ ಕೂಡ ಗೆದ್ದಿದ್ರು. ಸೊ ಹಾಗಾಗಿ ಇನ್ನು ಬ್ಯಾಟಿಂಗ್ ನೋಡೋದಾದರೆ ಸ್ಟೆವಿಸ್ ಸೈಡ್ ಕ್ಯಾಪ್ಟನ್ ಅವರು ಕೇವಲ 15 ಬಾಲಿಗೆ 17 ರನ್ ಹೊಡೆದ್ರು. ಅದು ಬಿಟ್ಟರೆ ಕೊನೆಯಲ್ಲಿ ಮ್ಯಾಟ್ ರೆನ್ಶಿ ಅವರು ಸ್ವಲ್ಪ ಒಳ್ಳೆ ಪೈಪೋಟಿ ಕೊಟ್ಟರು. 44 ಬಾಲಿಗೆ 65 ಹೊಡೆದ್ರು. ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 32 ಬಾಲಿಗೆ 31 ಬಿಟ್ಟರೆ ಬೇರೆ ಯಾರಿಂದನೂ 2 ಅಂಕಿ ಸ್ಕೋರೇ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಬೆಸ್ಸಿಂಗ್ ಮುಜಾಬಾನಿ ಅನ್ನೋರು RCBಗೆ ಸುಮ್ಮನೆ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು. ಹೋದ ಸಲ IPLಲ್ಲಿ ಯಾವುದೇ ಮ್ಯಾಚ್ ಆಡಿರಲಿಲ್ಲ. ಸೊ ವಿನ್ನಿಂಗ್ ಟೀಮ್ನ ಒಂದು ಪಾರ್ಟ್ ಆಗಿದ್ದರು. ಇವರು 4 ಓವರಲ್ಲಿ 17 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಹಾಗೆ ಬ್ರ್ಯಾಡ್ ಈವೆನ್ಸ್ ಅವರು 3.3 ಓವರ್ಗಳಲ್ಲಿ 23 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಮಸಗದ ಹಾಗೆ ರ್ಯಾನ್ ಬರ್ಲ್ ಅವರು 1 ವಿಕೆಟ್ ತೊಗೊಂಡ್ರು. ಸೊ ಓವರಾಲಾಗಿ ಜಿಂಬಾಬ್ವೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಹೇಳ್ಬೋದು. ಫೀಲ್ಡಿಂಗಲ್ಲೂ ತುಂಬ ಚೆನ್ನಾಗಿ ಕೆಲವೊಂದು ಕ್ಯಾಚ್ಗಳನ್ನು ಹಿಡಿದ್ರು ಅಂತ ಹೇಳ್ಬೋದು. ಸೊ ಓವರಾಲ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು. ಹಾಗೆ ಆಸ್ಟ್ರೇಲಿಯಾದವರು ಎಲ್ಲೂ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳ್ಬೋದು. ಹಾಗೆ ಅಷ್ಟೊಂದು ಯಾರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು ಇಲ್ಲ, ಹಾಗೆ ಎಲ್ಲ ನ್ಯೂ ಪ್ಲೇಯರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಓವರಾಲಿಗೆ ಒಂದು ಅತ್ಯುತ್ತಮ ಮ್ಯಾಚ್ ಆಗಿತ್ತು. ವೀಕ್ಷಕರಿಗೆ ಒಂದು ಅತ್ಯುತ್ತಮ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಇದು ಧನ್ಯವಾದಗಳು.